ಜಾತಿ ಜನಗಣತಿದಾರರು ಸಮೀಕ್ಷೆಗಾಗಿ ಮನೆಗೆ ಬಂದಾಗ ಮಾದಿಗ ಎಂದು ನಮೂದಿಸಿ ಈ ಬಗ್ಗೆ ಅರಿವು ಮೂಡಿಸಲು ಮನೆ ಮನೆಗೆ ಮಾದಿಗ ಎನ್ನುವ ಸ್ಟಿಕ್ಕರ್ ಪೋಸ್ಟರ್ ಅಂಟಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಇದೇ ವೇಳೆ ಬಿಡುಗಡೆಗೊಳಿಸುತ್ತಿರುವುದಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮಾದಿಗ ಮಹಾಸಭಾ ವೇದಿಕೆ ಜಿಲ್ಲಾಧ್ಯಕ್ಷ ಎಚ್ಪಿ ಶಂಕರರಾಜು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಪರಿಶಿಷ್ಟ ಜಾತಿಗಳಲ್ಲಿ ಜನಸಂಖ್ಯಾವಾರು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಳೆದ 30 ವರ್ಷಗಳಿಂದ ಮಾದಿಗ ಸಂಘಟನೆಗಳು, ದಲಿತ ಸಂಘಟನೆಗಳು ಅನೇಕ ಬಾರಿ ಹೋರಾಟ ಮಾಡುತ್ತಾ ಬಂದಿವೆ. ಈ ಸಂಘಟನೆಗಳ ಹೋರಾಟಕ್ಕೆ ಮಣಿದ ಇಂದಿನ ಮುಖ್ಯಮಂತ್ರಿ ದಿವಂಗತ ಎಸ್ಎಂ ಸರ್ಕಾರ ನ್ಯಾಯಮೂರ್ತಿ ಎಜೆ ಸದಾಶಿವರವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಕೃಷ್ಣರವರ ಕಾಂಗ್ರೆಸ್ ಒಳ ಮೀಸಲಾತಿ ಕಲ್ಪಿಸಲು ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಸೂಚಿಸಿತ್ತು. ಅದರಂತೆ ನ್ಯಾಯಮೂರ್ತಿ ಎಜೆ ಸದಾಶಿವರವರ ನೇತೃತ್ವದಲ್ಲಿ ಆಯೋಗ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಮೀಕ್ಷೆ ನಡೆಸಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದೆ ಎಂದರು. ಆದರೆ ಅನೇಕ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಒಳ ಮೀಸಲಾತಿ ಕಲ್ಪಿಸಲು ವಿಫಲವಾದವು. ಈ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಮಾದಿಗ ಸಂಘಟನೆಗಳ ಹೋರಾಟಕ್ಕೆ ಒಳ ಮೀಸಲಾತಿ ಕಲ್ಪಿಸಲು ಆಗುವುದಿಲ್ಲ ಎನ್ನುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯ 1/8/2024 ಐತಿಹಾಸಿಕ ತೀರ್ಪು ನೀಡಿ ಒಳ ಮೀಸಲಾತಿ ಕಲ್ಪಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಿತು. ಇದನ್ನು ಮನಗಂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಲು ಹಿರಿಯ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಸಮಿತಿ ತೀರ್ಮಾನಿಸಿತು. ಈ ಸಮಿತಿಯ ಒಳ ಮೀಸಲಾತಿ ಕಲ್ಪಿಸಲು ನಿರ್ದಿಷ್ಟವಾದ ಮಾಹಿತಿ ಸಿಗದ ಕಾರಣ ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಸಿತ್ತು. ಈ ಮಧ್ಯಂತರ ವರದಿಯ ಆಧಾರದ ಮೇಲೆ ದತ್ತಾಂಶವನ್ನು ಆಧರಿಸಿ ಹೊಸದಾಗಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆಸಲು ಸರ್ಕಾರ ತೀರ್ಮಾನಿಸಿತು ಎಂದು ಹೇಳಿದರು. ಇದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರಿಗೆ ವರದಿ ನೀಡಲು 2 ತಿಂಗಳ ಕಾಲಾವಕಾಶ ನೀಡಲಾಯಿತು. ಆದರೆ ಇದರ ಅನುಗುಣವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾಜಕ್ಕೆ ಒತ್ತು ನೀಡಿ ಒಳ ಮೀಸಲಾತಿ ಕಲ್ಪಿಸಲು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಈ ಮೇಲ್ಕಂಡ ಸಂಘಟನೆಯು ಮಾದಿಗ ಸಂಘಟನೆಗಳ ಹೋರಾಟಗಾರರಿಗೆ ತಿಳಿಸುವುದೇನೆಂದರೆ, 30 ವರ್ಷದ ಹೋರಾಟದ ಫಲವಾಗಿ ಮೇ 5ರಿಂದ 17ರವರೆಗೆ ಮನೆ ಮನೆಗೆ ಸಮೀಕ್ಷೆಗೆ, ಮೇ 19ರಿಂದ 21ರವರೆಗೆ ಮತಗಟ್ಟೆ ವಿಶೇಷ ಸಮೀಕ್ಷೆ, ಮೇ 19ರಿಂದ 23ರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣಾ ಸಮೀಕ್ಷೆ ನಡೆಯಲಿದ್ದು 14 ಜಿಲ್ಲೆಗಳಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಇವುಗಳು ಗೊಂದಲದ ಗೂಡಿನಲ್ಲಿ ಇರುವುದರಿಂದ ಸಂಘಟನೆಯ ಹೋರಾಟಗಾರರಿಗೆ 30 ವರ್ಷದ ಹೋರಾಟದ ಫಲವಾಗಿ ಮೇ 5ರಿಂದ ಮಾದಿಗ ಜನಾಂಗದ ಪರೀಕ್ಷೆ ಪ್ರಾರಂಭವಾಗಿದೆ. ಆದ್ದರಿಂದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 61 ಅಡಿಯಲ್ಲಿ ನಿಮ್ಮ ಜಾತಿ ಮಾದಿಗ ಎಂದು ಬರೆಸಿ ಈ ಪರೀಕ್ಷೆಯಲ್ಲಿ ಹೋರಾಟಗಾರರು ಸಂಪೂರ್ಣವಾಗಿ ನಿಗಾವಹಿಸಿ ಮಾದಿಗರ ಪರೀಕ್ಷೆಯಲ್ಲಿ ಗೆಲ್ಲಬೇಕು. ಇದರ ಅಂಗವಾಗಿ ಜಿಲ್ಲೆ, ತಾಲೂಕು ಹಾಗೂ ಹೋಬಳಿ ಬೂತ್ ಮಟ್ಟದಲ್ಲಿ ಜನಗಣತಿ ಸಮೀಕ್ಷೆಗೆ ಬಂದಾಗ ಸಂಪೂರ್ಣ ನಿಗಾವಹಿಸಿ ಮಾದಿಗ ಎಂದು ಬರೆಸಬೇಕೆಂದು ಈ ಮೂಲಕ ಒತ್ತಾಯ ಮಾಡುತ್ತೇವೆ ಎಂದು ಸಮುದಾಯದ ಬಗ್ಗೆ ಮಾಹಿತಿ ನೀಡಿದರು. ಮಾಡ್ತಾವ್ರೆ ಎಲ್ಲ ಅಧಿಕಾರಿಗಳು ಮತ್ತೆ ಮಾಸ್ಟರ್ಗಳು ಮತ್ತೆ ಸಂಬಂಧಪಟ್ಟ ಪಿಡಿಒಗಳು, ಕಾರ್ಯದರ್ಶಿಗಳು ಇವರೆಲ್ಲ ಕೆಲಸ ಮಾಡ್ತಾವೆ. ಅದ್ರ ಜೊತೆಗೆ ಇವತ್ತು ನಾವು ಸಂಘಟನೆಯಿಂದ ರಾಜ್ಯ ಸಮಿತಿಯ ಪ್ರಕಾರ ಪ್ರತಿ ಮನೆಗೆ ಸ್ಟಿಕ್ಕರ್ ಮಾದಿಗರ ಮನೆ, ನಮ್ಮ ಮನೆ ಮಾದಿಗರ ಮನೆ ಅಂತ ಒಂದು ಸ್ಟಿಕ್ಕರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾವುದೇ ಸಂಘಟನೆ ಹೋರಾಟಗಾರಗಳು ಇವತ್ತು ಮೇ 5ನೇ ತಾರೀಕಿಂದ ನಮ್ಮ ಮೀಸಲಾತಿ ವರ್ಗೀಕರಣಕ್ಕೆ ಪರೀಕ್ಷೆ ಪ್ರಾರಂಭ ಆಗಿದೆ. ನಾವು ಹಬ್ಬ ಹರಿದಿನಗಳು, ಜಾತ್ರೆಗಳು, ಜಯಂತಿಗಳನ್ನ ಕೈಬಿಟ್ಟು ಆ ಸಮೀಕ್ಷೆ ಎಲ್ಲೆಲ್ಲಿ ನಡೀತಾ ಇದೆ ಆ ಸಮೀಕ್ಷೆ ಅವ್ರ ಜೊತೆ ಗೂಡಿ ನೀವು ಕಾಲಂ ನಂಬರ್ 61ರಲ್ಲಿ ಮಾದಿಗ ಅಂತಾನೆ ಬರ್ಸ್ಬೇಕು ಅಂತ ಈಗಾಗಲೇ ನಾವು ಎಲ್ಲ ಸಂಘಟನೆ ಹೋರಾಟಗಾರರಿಗೆ ಜೊತೆಲಿದ್ದಾರೆ ಮತ್ತೆ ನಮ್ಮ ಜೊತೆಲಿದ್ದಾರೆ, ಬರೆಸ್ತಾವ್ರೆ. ಅದ್ರ ಮುಖಾಂತರ ಇವತ್ತು ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಒಂದು ಕರಪತ್ರ ಬಿಡುಗಡೆ ಮತ್ತೆ ಪೋಸ್ಟರ್ಸ್ ಏನು ಒಳ ಮೀಸಲಾತಿ ಜಾರಿ ಆಗ್ಲಿ ಮಾದಿಗ ಎಂದು ಬರೆಸಿ ಅಂತ ಒಂದು ಪೋಸ್ಟರ್ಸ್ ತಮ್ಮ ಮುಖಾಂತರ ಇವತ್ತು ಈ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಎಚ್ ಆಂಜನೇಯನವರು ಮತ್ತೆ KH ಮುನಿಯಪ್ಪನವರು, RB ತಿಮ್ಮಾಪುರ ಸಾಹೇಬರು ಮತ್ತೆ ಈ ರೀತಿ ಅನೇಕ ನಮ್ಮ ನಾರಾಯಣ ಸ್ವಾಮಿ ಅವರು, ಈ ರೀತಿ ಅನೇಕ ನಮ್ಮ ಸಮಾಜದ ಮುಖಂಡರುಗಳು ಪ್ರತಿ ಜಿಲ್ಲೆಯ ಜವಾಬ್ದಾರಿನ ಕೊಟ್ಟಿದ್ದಾರೆ. ಹಂಗೆ ನಮ್ಮ ಜಿಲ್ಲೆಯ ಜವಾಬ್ದಾರಿ ನಮ್ಮ ಸಂಘಟನೆಗೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆಂಜನೇಯ ಅವರು ಈಗಾಗಲೇ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗೆ ಪ್ರವಾಸ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮಾದಿಗ ಮಹಾಸಭಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಮಹೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವಸಂತಕುಮಾರ್, ಅರಸೀಕೆರೆ ಅಧ್ಯಕ್ಷ ಚಂದ್ರಪ್ಪ ಮಾಡಾಳು, ಶ್ರೀನಿವಾಸ್, ಅರಸಪ್ಪ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.